ಎಲ್ಲರೂ ಕೂಡ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ ಏನು ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ಸ್ನಲ್ಲಿ ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಸೊ ಯಾರು ನೀವು ನಮ್ಮ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು ರೆಗ್ಯುಲರ್ ಕ್ಲಾಸಸ್ಗೆ ಅಂದರೆ ನೀವು ಅಂಥ ವಿದ್ಯಾರ್ಥಿಗಳು 6363189565ಗೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ, ನಾನು ಕಂಪ್ಲೀಟ್ ಕೋರ್ಸಸ್ನ ನಿಮಗೆ ಹಾಕ್ತೀನಿ ಸ್ಟೂಡೆಂಟ್ಸ್. ಈ ಒಂದು ಬುಕ್ನ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ಟೂಡೆಂಟ್ಸ್. ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ಸ್ನಲ್ಲಿ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ಸೊ ಲೆಟ್ ಅಸ್ we will begin with this chapter. Hi students, so today I am going to start the chapter number 12, that is electricity. So student, here the electricity is an important place in a modern society. It is a controllable and convenient form of energy for the variety of uses in the home and school and hospital industries and so. So students, as you know that electricity we are using in your daily life to watch a TV, to switch on the lights. ಎಲೆಕ್ಟ್ರಿಸಿಟಿ ನಮಗೆ ನಮ್ಮ ಲೈಫ್ನಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಹೌದಾ? ಸೊ ನಾವು ಮೊಬೈಲ್ ಚಾರ್ಜ್ ಮಾಡಲಿಕ್ಕೂ ಕೂಡ ನಾವು ಏನು ಮಾಡ್ತೀವಿ, ಎಲೆಕ್ಟ್ರಿಸಿಟಿನ ನಮಗೆ ಬೇಕಾಗುತ್ತೆ. ಸೊ ಇದನ್ನು ಎಲೆಕ್ಟ್ರಿಸಿಟಿ ಅಂದರೆ ಏನು, ಓಕೆ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಏನು, ಮತ್ತು ಯಾವ ರೀತಿ ಈ ಎಲೆಕ್ಟ್ರಿಕ್ ಕರೆಂಟ್ನ ಫ್ಲೋ ಆಗುತ್ತೆ ಅನ್ನೋದನ್ನು, ಈ ಕರೆಂಟನ್ನು ಯಾವ ರೀತಿ ನಾವು ಕಂಟ್ರೋಲ್ ಮಾಡಬೇಕು, ಸೊ ಅದನ್ನೆಲ್ಲ ವಿ ಹ್ಯಾವ್ ಟು ಡಿಸ್ಕಸ್ ಇನ್ ದಿಸ್ ಚಾಪ್ಟರ್. ಓಕೆ, ಸೊ ಸ್ಟೂಡೆಂಟ್ಸ್, ಸೊ ಫಸ್ಟ್ ಟಾಪಿಕ್ ಈಸ್ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ವಿಡಿಯೋನಲ್ಲಿ ಹೇಳಿಕೊಟ್ಟಿದ್ದೀನಿ. ವಿ ನೋ ದ್ಯಾಟ್ ದಿ ಫ್ಲೋಯಿಂಗ್ ವಾಟರ್ ಕನ್ಸ್ಟಿಟ್ಯೂಟ್ ಎ ವಾಟರ್ ಕರೆಂಟ್ ಇನ್ ದಿ ರಿವರ್. ನೋಡಿ ಯಾವ ರೀತಿ ಹೈಡ್ರೋ ಪವರ್ ಪ್ಲ್ಯಾಂಟು ನಮಗೆ ಪವರ್ ಜನ್ರೇಟ್ ಮಾಡುತ್ತೆ. ಸೊ ದಿ ಫ್ಲೋಯಿಂಗ್ ಆಫ್ ವಾಟರ್ is taken, that is the kinetic energy of water you are converting into electricity. Okay, so if the electric charge flowing through in a conductor, so ನಿಮಗೆಲ್ಲ ಗೊತ್ತಿರಬೇಕಾದ್ರೆ ಈ ಒಂದು ಕಂಡಕ್ಟರ್ ಇದೆ ಅಂತ ಅಂದ್ಕೊಳ್ಳಿ, ಯಾವುದೇ ಒಂದು ವೈರ್ ಇದೆ ಅಂತ ಅಂದ್ಕೊಳ್ಳಿ, ಇದರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ನಥಿಂಗ್ ಬಟ್ ದಿ ಫ್ಲೋ ಆಫ್ ಚಾರ್ಜ್. ಇದನ್ನು ಕ್ಯೂ ಇಂದ ಇಂಡಿಕೇಟ್ ಮಾಡ್ತೀವಿ ನಾವು. ಈ ಒಂದು ಚಾರ್ಜಸ್ ಯಾವಾಗ ಫ್ಲೋ ಆಗುತ್ತೆ ಅಂದರೆ ಇಟ್ ಶುಡ್ ಬಿ ಎ ಕ್ಲೋಸ್ ಪಾತ್. ಓಕೆ, ಸೊ ಫಾರ್ ಎಕ್ಸಾಂಪಲ್, ಸಿ ಸ್ಟೂಡೆಂಟ್ಸ್, ಹಿಯರ್ ಐ ವಿಲ್ ಟೇಕ್ ಎನ್ ಕಂಡಕ್ಟರ್. ದಿಸ್ ಈಸ್ ಅ ಕಂಡಕ್ಟರ್. ಸೊ ಐ ವಿಲ್ ಟೇಕ್ ಎನ್ ಕಾಪರ್ ಕಂಡಕ್ಟರ್. ಇಟ್ ಈಸ್ ಓಕೆ, ಇಟ್ ಈಸ್ ಎ ಕಾಪರ್ ಕಂಡಕ್ಟರ್. ನೌ ಸೊ ದಿಸ್ ಈಸ್ ಅ ಇನ್ಸುಲೇಷನ್. ಓಕೆ, ಇನ್ಸುಲೇಷನ್, ಆ್ಯಂಡ್ ದಿಸ್ ಈಸ್ ಅ ಕಂಡಕ್ಟರ್. Okay, now consider a conductor. This is a conductor, copper conductor. When you say the current is flowing in the conductor, means here the charge is indicated by Q. This will flow in this conductor. So this is also be written as this Q charge, the SI unit of charge is coulombs. Consider a conductor. So this is a conductor. In this conductor the current is flowing. Okay, ಯಾವಾಗ ಕರೆಂಟ್ ಫ್ಲೋ ಆಗುತ್ತೆ ಅಂತ ಹೇಳ್ತೀವಲ್ಲ, ಸೊ ಆವಾಗ ಇಟ್ ಈಸ್ ನಥಿಂಗ್ ಬಟ್ ಎ ಇನ್ಸೈಡ್ ದಿ ಕ್ಯೂ ಚಾರ್ಜಸ್. ಕ್ಯೂ ಈಸ್ ನಥಿಂಗ್ ಬಟ್ ಎ ಚಾರ್ಜ್ ವಿಸ್ ಫ್ಲೋಯಿಂಗ್ ಇನ್ ದಿಸ್ ಕಂಡಕ್ಟರ್. ಓಕೆ, ಇಫ್ ಎಲೆಕ್ಟ್ರಿಕ್ ಚಾರ್ಜ್ ಫ್ಲೋ ಥ್ರೂ ಎ ಕಂಡಕ್ಟರ್, ವಿ ಸೇ ದೇರ್ ಈಸ್ ಎನ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದಿ ಕಂಡಕ್ಟರ್. ಓಕೆ, ಈಸ್ ಇಟ್ ಕ್ಲಿಯರ್? ಯಾವಾಗ ನಾವು ಎಲೆಕ್ಟ್ರಿಕ್ ಚಾರ್ಜು, ಒಂದು ಎಲೆಕ್ಟ್ರಿಕ್ ಚಾರ್ಜ್ ಕ್ಯೂನ ಫ್ಲೋ ಆಗುತ್ತಲ್ಲ, ಅದನ್ನು ಫ್ಲೋಯಿಂಗ್ ಆಫ್ ಚಾರ್ಜಸ್ ವಿ ಕ್ಯಾನ್ ಸೇ ಕರೆಂಟ್. ಸೊ ಫಾರ್ ದ್ಯಾಟ್ ದೇರ್ ಈಸ್ ಅನ್ ಎಕ್ಸಾಂಪಲ್ ಈಸ್ ಗಿವನ್ ಹಿಯರ್. ಸೊ ಹಿಯರ್ ಇನ್ ದಿ ಟಾರ್ಚ್ we know that the cell or a battery when placed in a proper order provide the flow of charges or an electric current flow through torch to glow the bulb. Okay, so let us we see this example now. Dear students, you consider this is a torch. Okay, this is a torch. So this torch is included, it is a button. I can see this is a button, and here inside there is a cell or battery included. Okay,
inside the torch, and this button I am showing here. Okay, and we have a front side, we have a bulb. Okay, bulb. So this is the, I will construct this figure in a systematic manner. You look at this diagram. First I will consider a battery. This battery, positive and negative we have. So I will take and switch. This is a switch. Okay, so this can make and close and open the switch, and this switch one end is connected to the a battery or a bulb. Okay, this bulb is connected to the battery, other side of the battery. So students, you look at this figure. Okay, this is the switch, you can say switch, and this is a battery, and this is a bulb. So what happens when the switch is closed? Okay, say students, now the switch is closed. I am making this is switch is closed. What happens here? The current start to flow in this conductor. Okay, when the current will start through in this conductor, this bulb start to glow, and this current will come back to the other side of the battery again, and this continuous process will be going on until this switch is on. Is it clear? ಸೊ ಸ್ಟೂಡೆಂಟ್ ಇಲ್ಲಿ ನೋಡಿ, ಇದು ಬ್ಯಾಟ್ರಿ ಇದೆ. ಈ ಬ್ಯಾಟ್ರಿನ ಮೊದಲು ಈ ಸ್ವಿಚ್ ಓಪನ್ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, ಈ ಒಂದು ಬಲ್ಬ್ನಲ್ಲಿ ಕರೆಂಟ್ ಫ್ಲೋ ಆದಾಗ ಇದು ಏನು ಗ್ಲೋ ಆಗುತ್ತೆ. ಓಕೆನಾ? ಸೊ ಇದು ಗ್ಲೋ ಆದಾಗ ಈ ಕರೆಂಟು ಮತ್ತೆ ಬ್ಯಾಕ್ ಸೈಡ್ ಆಫ್ ನೆಗೆಟಿವ್ ಸೈಡ್ ಬಂದುಬಿಡುತ್ತೆ. ಆವಾಗ ಏನಾಗುತ್ತೆ ಮಕ್ಕಳೇ, ಈ ಕರೆಂಟನ್ನು ಯಾವಾಗಲೂ ಕೂಡ ನಿಮಗೆ ಈ ಒಂದು ಟಾರ್ಚನ್ನು ಗ್ಲೋ ಆಗುತ್ತೆ. ಓಕೆನಾ? ಸೊ ಇದನ್ನು ನಾವೇನಂತ ಹೇಳ್ತೀವಿ ನೋಡಿ, what happens, this switch is makes an important role. It is gives an connection between battery and the bulb. ಓಕೆ, ಏನು ಮಾಡುತ್ತೆ ಈ ಸ್ವಿಚ್, ಏನು ಕೆಲಸ ಮಾಡುತ್ತೆ ಅಂದರೆ ಬ್ಯಾಟ್ರಿ ಮತ್ತು ಈ ಒಂದು ಬಲ್ಬ್ಗೆ ಮಧ್ಯದಲ್ಲಿ ಕನೆಕ್ಷನ್ ಕೊಡಲಿಕ್ಕೆ ನಾವು ಸ್ವಿಚ್ಚನ್ನು ಯೂಸ್ ಮಾಡ್ತೀವಿ. ಓಕೆ, ಸೊ ಸ್ಟೂಡೆಂಟ್, in the torch we know that the cell or battery is placed in a proper order, provide the flow of charges. ಓಕೆ, ಕರೆಂಟ್ ಏನು ಫ್ಲೋ ಆಗುತ್ತಲ್ಲ ಅದನ್ನು ಫ್ಲೋ ಆಫ್ ಚಾರ್ಜಸ್ನ ನಾವು ಕರೆಂಟ್ ಅಂತ ನಾವು ಕರಿತೀವಿ. ಇಟ್ ಈಸ್ ಆಲ್ಸೋ ಬಿ ಕಾಲ್ಡ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದಿ ಟಾರ್ಚ್ ಬಲ್ಬ್ ಟು ಗ್ಲೋ. ವಿ ಹ್ಯಾವ್ ಆಲ್ಸೋ ಸೀನ್ ದ್ಯಾಟ್ ದಿ ಟಾರ್ಚ್ ವಿಲ್ ಗಿವ್ಸ್ ಅನ್ ಲೈಟ್ ಓನ್ಲಿ ವೆನ್ ಇಟ್ಸ್ ಸ್ವಿಚ್ ಇಸ್ ಆನ್. ನೋಡಿ, ಯಾವಾಗ ನಮಗೆ ಲೈಟ್ ಬರುತ್ತೆ ಟಾರ್ಚ್ನಲ್ಲಿ ಅಂದಾಗ, ಸ್ವಿಚ್ ಆನ್ ಇದ್ದಾಗ ಮಾತ್ರ ನಮಗೆ ಏನು ಬರುತ್ತೆ, ಲೈಟ್ ಗ್ಲೋ ಆಗುತ್ತೆ. ಓಕೆ, ಸೊ ಅಂದರೆ ಸ್ವಿಚ್ ಏನು ಕೆಲಸ ಮಾಡುತ್ತೆ, ವಾಟ್ ಡಸ್ ಎ ಸ್ವಿಚ್ ಡೂ? ಓಕೆ, ಎ ಸ್ವಿಚ್ ವಿಲ್ ಮೇಕ್ಸ್ ಆ್ಯಂಡ್ ಕನೆಕ್ಟಿಂಗ್ ಬಿಟ್ವೀನ್ ದಿ ಸೆಲ್ ಆ್ಯಂಡ್ ದಿ ಬಲ್ಬ್. ನೋಡಿ, ಯಾವಾಗ ಈ ಸ್ವಿಚ್ ಏನು ಕೆಲಸ ಮಾಡುತ್ತೆ, ಬ್ಯಾಟ್ರಿ ಮತ್ತು ಬಲ್ಬ್ಗೆ ಕೊಡುವಂಥ ಕನೆಕ್ಷನ್ಗೆ ನಾವು ಏನಂತ ಹೇಳ್ತೀವಿ, ಸ್ವಿಚ್ ಅಂತ ಹೇಳ್ತೀವಿ. ಓಕೆ, ಸೊ ಸ್ಟೂಡೆಂಟ್, ದಿಸ್ ಅರೇಂಜ್ಮೆಂಟ್ ವಿ ಸೇ ದ್ಯಾಟ್ ಇಟ್ ಈಸ್ ಎ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಏನಂತ ಹೇಳ್ತೀವಿ, ಇದನ್ನು ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಕರಿತೀವಿ. ಓಕೆನಾ? ಸೊ ವಾಟ್ ಈಸ್ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಎ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ ಪಾತ್ ಆಫ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಕಾಲ್ಡ್ ಆನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಸೊ ಐ ವಿಲ್ ರಿಪೀಟ್, ಎ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ ಪಾತ್ ಆಫ್ ಅನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಯು ಲುಕ್ at this circuit. Here we have a battery. This battery is connected to the bulb using wires. This bulb is connected to the ammeter. So what is ammeter? Ammeter measures the current in this circuit. ಇಲ್ಲಿ ಕರೆಂಟ್, ಈ ಒಂದು ಸರ್ಕ್ಯೂಟ್ನಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅನ್ನೋದನ್ನು ಇಲ್ಲಿ ನಾವು ಅಮ್ಮೀಟರಿಂದ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ದಿಸ್ ಅಮ್ಮೀಟರ್ ಈಸ್ ಕನೆಕ್ಟೆಡ್ ಟು ದಿ ಕೀ. ಸೊ ದಿಸ್ ಕೀ ಈಸ್ ಕನೆಕ್ಟೆಡ್ ಟು ದಿ ಬ್ಯಾಟ್ರಿ. ಸೊ ಯಾವಾಗ ಈ ಕೀ ಕ್ಲೋಸ್ ಆಗಿರುತ್ತಲ್ಲ ಆವಾಗ ನಾವೇನಂತ ಹೇಳ್ತೀವಿ, ಇಟ್ ಈಸ್ ಎ ಕ್ಲೋಸ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಓಕೆ, ಸೊ ಇಟ್ ಈಸ್ ಕಾಲ್ಡ್ ಆ್ಯನ್ ಕ್ಲೋಸ್ ಸರ್ಕ್ಯೂಟ್. ಯಾವಾಗ ಈ ಒಂದು ಸರ್ಕ್ಯೂಟ್ ಕ್ಲೋಸ್ ಇರುತ್ತಲ್ಲ ಆವಾಗ ನಾವು ಕರೆಂಟ್ ಪಾಸ್ ಆಗುತ್ತೆ ಈ ಬಲ್ಬ್ನಿಂದ ಈ ಅಮ್ಮೀಟ್ರ್ ಒಳಗಡೆ. ಓಕೆನಾ? ಸೊ ಇಲ್ಲಾಂದರೆ ಏನಾಗುತ್ತೆ, ಎಲ್ಲಾದರೂ ನೀವು ವೈರ್ ಕಟ್ ಆದರೆ ದೇರ್ ಈಸ್ ನೋ ಕರೆಂಟ್ ವಿಲ್ ಫ್ಲೋ ಥ್ರೂ ದಿಸ್ ಸರ್ಕ್ಯೂಟ್. ನೌ very important topic here,
that is how we express the electric current. See students, the electric current andre ಏನು? So already I explained in the last class, that is the electric current is expressed by the amount of charge flowing through a particular area in unit time ಅಂತ ಹೇಳ್ತೀವಿ. ನೋಡಿ, ಈ ಒಂದು ಕಂಡಕ್ಟರ್ ಇದೆ ಅಂತ ಅಂದ್ಕೊಳ್ಳಿ, ಈ ಒಂದು ಕಂಡಕ್ಟರ್ನಲ್ಲಿ ಅಥವಾ ಕಾಪರ್ ಕಂಡಕ್ಟರ್ ಅಂತ ಅಂದ್ಕೊಳ್ಳಿ. ಇಲ್ಲಿ ಏನಾಗುತ್ತೆ, ಇದೊಂದು ಕ್ಯೂ ಚಾರ್ಜಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಫಾರ್ ಎಕ್ಸಾಂಪಲ್ 1 ಕೂಲಮ್ ಆಫ್ ಚಾರ್ಜ್ ಏನಾಗ್ತಿದೆ, ಇಲ್ಲಿ 1 ಸೆಕೆಂಡ್ ಫ್ಲೋ ಆದರೆ ಇದಕ್ಕೆ ನಾವೇನಂತ ಹೇಳ್ತೀವಿ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಓಕೆನಾ? ಇಟ್ ಈಸ್ ಆಲ್ಸೋ ಬಿ ಕಾಲ್ಡ್ ಆ್ಯಸ್, ಇಟ್ ಈಸ್ ಎ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಸೊ ಐ ವಿಲ್ ರಿಪೀಟ್, ದಿ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಎಕ್ಸ್ಪ್ರೆಸ್ಡ್ ಬೈ ದಿ ಅಮೌಂಟ್ ಆಫ್ ಚಾರ್ಜ್ ಫ್ಲೋ ಥ್ರೂ ಎ ಪರ್ಟಿಕ್ಯುಲರ್ ಏರಿಯಾ ಇನ್ ಯೂನಿಟ್ ಟೈಮ್. ಅದನ್ನು ನಾವು ಎಲೆಕ್ಟ್ರಿಕ್ ಕರೆಂಟ್ ಅಂತ ಕರಿತೀವಿ. ಓಕೆನಾ? ಸೊ ಇಟ್ ಈಸ್ ಆಲ್ಸೋ ಬಿ ಕಾಲ್ಡ್ ಆ್ಯಸ್ ದಿ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್. ವಾಟ್ ಈಸ್ ಎನ್ ಕರೆಂಟ್? ಕರೆಂಟ್ ಅಂದರೆ ಏನಂತ ಗೊತ್ತಾಯಿತು. ಐ ಇಂದ ಡಿನೋಟ್ ಮಾಡ್ತೀವಿ. ಓಕೆನಾ? ಕ್ಯಾಪಿಟಲ್ ಐ ಇಂದ. ಓಕೆ, ಸೊ ವಾಟ್ ಈಸ್ ಎನ್ ಕರೆಂಟ್? ಸೊ ಕರೆಂಟ್ ಈಸ್ ಈಕ್ವಲ್ಸ್ ಟು ಐ ಈಸ್ ಈಕ್ವಲ್ಸ್ ಟು, ಇಟ್ ಈಸ್ ದಿ ಕ್ಯೂ ಬೈ ಟಿ ಫಾರ್ಮುಲಾ ಇದೆ. ಸೊ ವಾಟ್ ಈಸ್ ಕ್ಯೂ? ಕ್ಯೂ ಇಸ್ ದಿ ಚಾರ್ಜ್, ಟಿ ಈಸ್ ದಿ ಟೈಮ್. ದಿ ಚಾರ್ಜಸ್ ಫ್ಲೋ ಅಕ್ರಾಸ್ ಎನಿ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ಕಂಡಕ್ಟರ್ in a time, then the current I through a cross sectional area is expressed by I is equals to Q by T. Okay, so what is current? Current is equals to Q by T. So you remember this formula. So what is the SI unit of charge? So student, I already explained SI unit of, ನೋಡಿ ಯಾವ ರೀತಿ ನಾವು ವೆಜಿಟೇಬಲ್ಸ್ನ ಕೆ ಜಿನಲ್ಲಿ ನಾವು ರಿಪ್ರೆಸೆಂಟ್ ಮಾಡ್ತೀವಲ್ಲ, ಈ ಎಲೆಕ್ಟ್ರಿಕ್ ಚಾರ್ಜಸ್ನ ನಾವು ಏನು ಮಾಡ್ತೀವಿ, ಕೂಲಮ್ಮಿಂದ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ವಾಟ್ ಈಸ್ ದ್ಯಾಟ್? ಇಟ್ ಈಸ್ ದಿ ಕೂಲಮ್ಸ್. ಓಕೆ, ಕೂಲಮ್ಮಿಂದ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಸೊ ವಾಟ್ ಈಸ್ ದಿ ಎಸ್ ಐ ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಮ್ಸ್. ಓಕೆ, ಆ್ಯಂಡ್ ದಿ 1 ಕೂಲಮ್ ಆಫ್ ಚಾರ್ಜಸ್, 1 ಕೂಲಮ್ ಆಫ್ ಚಾರ್ಜಸ್ ಅಂದರೆ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಅಂದರೆ 6 × 10⁻⁻18 ಎಲೆಕ್ಟ್ರಾನ್ ಇರುತ್ತೆ. ಓಕೆ, ಸೊ ಯು ರೈಟ್ ಆನ್ ಹಿಯರ್ 1 ಕೂಲಮ್ ಆಫ್ ಚಾರ್ಜ್ ಈಸ್ ಈಕ್ವಲ್ಸ್ ಟು 6 × 10⁻18 electrons. See student, what is the SI unit of current? ಚಾರ್ಜ್ SI ಯೂನಿಟ್ ಏನಾಗಿದೆ ಮಕ್ಕಳೇ, ಇಲ್ಲಿ ಕೂಲಮ್ಸ್ ಆಗಿದೆಯಲ್ಲ, ಅದೇ ರೀತಿ ಎಲೆಕ್ಟ್ರಿಕ್ ಕರೆಂಟ್ದು SI ಯೂನಿಟ್ ಏನಾಗಿರುತ್ತೆ, ಇಟ್ ಈಸ್ ಕಾಲ್ಡ್ ಆ್ಯಂಪಿಯರ್. ಓಕೆ, ಸೊ ವೆಜಿಟೇಬಲ್ಸ್ನ ಯಾವ ರೀತಿ ನಾವು ಕೆ ಜಿಯಿಂದ ನಾವು ರಿಪ್ರೆಸೆಂಟ್ ಮಾಡ್ತೀವಲ್ಲ, ಕರೆಂಟನ್ನ ನಾವು ಆ್ಯಂಪಿಯರಿಂದ ರಿಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಸೊ ದಿಸ್ ಇಸ್ ದಿ SI ಯೂನಿಟ್ ಆಫ್ ಕರೆಂಟ್ ಈಸ್ ಆ್ಯಂಪಿಯರ್. ಓಕೆ, ಸೊ ಫೈನಲಿ ಸ್ಟೂಡೆಂಟ್ಸ್, an instrument called an ammeter measures an electric current in the circuit. ನೋಡಿ, ಈ ಒಂದು ಸರ್ಕ್ಯೂಟ್ನಲ್ಲಿ ಕರೆಂಟ್ ಎಷ್ಟು ಫ್ಲೋ ಆಗ್ತಿದೆ ಅನ್ನೋದನ್ನು ಈ ಒಂದು ಅಮೀಟ್ರಿಂದ ನಾವು ಮೆಜರ್ ಮಾಡ್ತೀವಿ. ಓಕೆನಾ? ಸೊ ಹಿಯರ್ ದಿ ಮೆಜರ್ಮೆಂಟ್ ಆಫ್ ಕರೆಂಟ್ ಈಸ್ ಕಾಲ್ಡ್ ಅಮೀಟರ್. ನೋಡಿ, ಅಮೀಟರ್ ಅಂದರೆ ಇಟ್ ಈಸ್ ದಿ ಟು ಮೆಜರ್ ದಿ, ದಿಸ್ ಇಸ್ ಅ ಡಿವೈಸ್ ಟು ಮೆಜರ್ ದಿ ಎಲೆಕ್ಟ್ರಿಕ್ ಕರೆಂಟ್. ಸೊ ಇಸ್ ಇಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ಇಲ್ಲಿ ನಾವು ಸಾಕಷ್ಟು ಪಾಯಿಂಟ್ಸ್ ನೋಡಿದ್ವಿ. ಯು ಲುಕ್ ಎಟ್ ಓವರ್ ಆಲ್ ಎಕ್ಸ್ಪ್ಲನೇಷನ್. ಒನ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಈಸ್, ವಾಟ್ ಈಸ್ ಆ್ಯನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್? ಎ ಕಂಟಿನ್ಯೂಸ್ ಆ್ಯಂಡ್ ಕ್ಲೋಸ್ ಪಾತ್ ಆಫ್ ಆ್ಯನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ನೋಡಿ, ಈ ಒಂದು ಎಲೆಕ್ಟ್ರಿಕ್ ಸರ್ಕ್ಯೂಟ್ನಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಎಲ್ಲಾದರೂ ಒಂದು ಸ್ವಲ್ಪ ವೈರ್ ಕಟ್ಟಾದರೆ ಅದು ಕರೆಂಟ್ ಫ್ಲೋ ಆಗೋದಿಲ್ಲ. ಅದಕ್ಕೆ ನಾವು ಏನಂತ ಹೇಳ್ತೀವಿ, ದೇರ್ ಈಸ್ ನೋ ಕರೆಂಟ್ ಫ್ಲೋಯಿಂಗ್ ಥ್ರೂ ದ್ಯಾಟ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ಆವಾಗ ನಾವು ಅದಕ್ಕೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳೋದಿಲ್ಲ. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಯಾವಾಗಿರುತ್ತೆ, ಇಟ್ ಇಸ್ ಶುಡ್ ಬಿ ಎ ಕ್ಲೋಸ್ ಪಾತ್. ಅವಾಗ ಏನಂತೀವಿ ನಾವು ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂತ ಹೇಳ್ತೀವಿ. ದಿಸ್ ಇಸ್ ಅ ಒನ್ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ, ಇದು ಒಂದು ಪಾಯಿಂಟ್ ಇದೆ. ಮತ್ತು ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು? ಓಕೆ, ದಿ ಅಮೌಂಟ್ ಆಫ್ ಚಾರ್ಜಸ್ ಫ್ಲೋ ಥ್ರೂ ಎ ಪರ್ಟಿಕ್ಯುಲರ್ ಏರಿಯಾ ಇನ್ ಯೂನಿಟ್ ಟೈಮ್, ಅದನ್ನು ನಾವೇನಂತ ಹೇಳ್ತೀವಿ,
ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದಿ ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇಟ್ ಈಸ್ ದಿ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಕರೆಂಟ್ ಅಂತಲೂ ಹೇಳ್ಬೋದು. ಓಕೆ, ಸೊ ಸ್ಟೂಡೆಂಟ್ ನಾವು ವಾಟ್ ಈಸ್ ಅನ್ current is equals to Q by T. Okay, so current is equals to Q by T. So Q charges flow across an conductor in time. The current is represented by I is equal to Q by T. Okay, Q ಅಂದರೆ ಏನು ಅಂದರೆ ಇಟ್ ಈಸ್ ಎ ಚಾರ್ಜ್. ಇದನ್ನು ಎಲೆಕ್ಟ್ರಿಕ್ ಚಾರ್ಜ್ ಅಂತ ಹೇಳ್ತೀವಿ. ಇದರ SI ಯೂನಿಟ್ ಏನಾಗಿದೆ, ಕೂಲಂಬ್ ಆಗಿದೆ. ಓಕೆ, ಸೊ 1 ಕೂಲಂಬ್ ಈಸ್ ಈಕ್ವಲ್ಸ್ ಟು 6 × 10⁻18 ಎಲೆಕ್ಟ್ರಾನ್ಸ್. ನಾನು ಲಾಸ್ಟ್ ಕ್ಲಾಸ್ನಲ್ಲಿ ಆಲ್ರೆಡಿ ಹೇಳಿದ್ದೆ ನಾನಿದು. ಓಕೆನಾ. ಸೊ ನೆಕ್ಸ್ಟ್ ಈಸ್ ಇಂಪಾರ್ಟೆಂಟ್ ಪಾಯಿಂಟ್ ಈಸ್ ವಾಟ್ ಈಸ್ ಎನ್ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಎಲೆಕ್ಟ್ರಿಕ್ ಕರೆಂಟ್ SI ಯೂನಿಟ್ ಏನಾಗಿದೆ, ಅಮ್ಮೀಟರ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಟು ಮೆಜರ್ ದಿ ಎಲೆಕ್ಟ್ರಿಕ್ ಕರೆಂಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಆ್ಯನ್ ಅಮ್ಮೀಟರ್. ಓಕೆ, ಸೊ ದೀಸ್ ಆರ್ ದಿ ಫಸ್ಟ್ ಟಾಪಿಕ್ entire glance. So any doubts you can ಸೊ ಸ್ಟೂಡೆಂಟ್ ಇಲ್ಲಿವರೆಗೂ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಯಾರಿಗೆ ನೋಟ್ಸು ಮತ್ತು ಎಕ್ಸ್ಪ್ಲನೇಷನ್ ಬೇಕೋ ಅಂಥ ವಿದ್ಯಾರ್ಥಿಗಳು 6363189565ಗೆ ನೀವು ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ನೋಟ್ಸ್ ಫಾರ್ ದಿ SSLC ಸೈನ್ಸ್ ಅಂತ ಮೆಸೇಜ್ ಮಾಡಿ ಅಥವಾ ಮ್ಯಾಥ್ಸ್ ಅಂತ ಮೆಸೇಜ್ ಮಾಡಿ. ನಿಮಗೆ ಸೈನ್ಸ್ ಮತ್ತು ಮ್ಯಾಥ್ಸ್ ಎರಡೂ ವೀಡಿಯೋಸ್ಗಳ ನಾವು ಕಳಿಸ್ಕೊಡ್ತೀವಿ ಸ್ಟೂಡೆಂಟ್ಸ್. ಸೊ ಇದು ಪೇಯ್ಡ್ ಕ್ಲಾಸಸ್ ಆಗಿರುತ್ತೆ. ಯಾರು ನೀವು ಪೇಯ್ಡ್ ಕ್ಲಾಸಸ್ನ ಜಾಯ್ನ್ ಆಗ್ತಿರಲ್ಲ, ನಿಮಗೆ ಲೈವ್ ಇಂಟ್ರಾಕ್ಷನ್ ಕ್ಲಾಸಸ್ ಕೂಡ ಇರುತ್ತೆ, ನೀವು ಜಾಯ್ನ್ ಆಗ್ಬೋದು. ಡೂ ಮೆಸೇಜ್ ಇನ್ ಅ ಕಮೆಂಟ್ಸ್, ಐ ವಿಲ್ ರಿಪ್ಲೈ. ಓಕೆ, ಸೊ ಸ್ಟೂಡೆಂಟ್ ನಾನು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾವ ಸ್ಟೂಡೆಂಟ್ಗೆ ಅರ್ಥ ಆಗಿಲ್ಲ ನೀವು ಕಮೆಂಟ್ಸ್ನಲ್ಲಿ ಡೌಟ್ಸ್ನ ನೀವು ಮೆಸೇಜ್ ಮಾಡಿ, ನಾನು ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ಬಿಡ್ತೇನೆ ಮಕ್ಕಳೇ. ಸೊ ದಿಸ್ ಈಸ್ ಅನ್ವೇಷಣ ಆನ್ಲೈನ್ ಟ್ಯುಟೋರಿಯಲ್ ಕ್ಲಾಸಸ್. ಸೊ ಸ್ಟೂಡೆಂಟ್ ಈ ಒಂದು ವಿಡಿಯೋನ ನಿಮಗೆ ಲೈಕ್ ಆದರೆ ಎಲ್ಲರೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಇದೇ ರೀತಿ ನಾನು ವೀಡಿಯೋಸ್ ಮಾಡಿ ಕಳಿಸ್ತಾ ಇರ್ತೀನಿ. ಸೊ ಯಾರು ನೀವು ಪೇಯ್ಡ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕು, ಸೊ ನನ್ನ ವಾಟ್ಸಪ್ ನಂಬರ್ಗೆ 63631895ಗೆ ಎಲ್ಲರೂ ಕೂಡ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿ. ಪೇಯ್ಡ್ ಕ್ಲಾಸಸ್ ಅಂತ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್.